ನಮಸ್ಕಾರ. 2025 ವರ್ಷ ಭವಿಷ್ಯ ಈ 3 ರಾಶಿಗಳಿಗೆ ಖಂಡಿತವಾಗ್ಲೂ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ಕೊಳ್ಳಿ. ವಿಪರೀತ ಧನಲಾಭ, ವಿಪರೀತ ದುಡ್ಡಿನ ಒಂದು ನಿಮ್ಮ ಸಮಸ್ಯೆಗಳೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗೇ ಆಗುತ್ತೆ. ನೋಡಿ, ನಿಮ್ಮ ಜಾತಕಗಳಲ್ಲಿ ಎಸ್ಪೆಷಲಿ ನಿಮ್ಮ ಜಾತಕಗಳಲ್ಲಿ ಶನಿಗ್ರಹ ಬಂದು 11ನೇ ಮನೆ ಅಥವಾ 2ನೇ ಮನೆಯಲ್ಲಿ ಸ್ಥಿತವಾಗಿರಬೇಕು. ಅದು ಮಕರ ರಾಶಿ ಅಥವಾ ಕುಂಭ ರಾಶಿ ಅಥವಾ ತುಲಾ ರಾಶಿಯಲ್ಲಿ ಇರಬೇಕು. ಈ ಒಂದು ಶನಿಗ್ರಹ ಈ ಒಂದು ಮನೆಯಲ್ಲಿ ಇದ್ದು ನಿಮಗೇನಾದರೂ ದಶಾಭುಕ್ತಿಯಲ್ಲಿ ಶನಿ ಭುಕ್ತಿ ನಡೀತಾ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಆಸೆ ಆಕಾಂಕ್ಷೆಗಳು ಖಂಡಿತವಾಗ್ಲೂ ಈಡೇರುತ್ತೆ. ವಿಪರೀತ ಧನಯೋಗ, ವಿಪರೀತ ದುಡ್ಡು ಖಂಡಿತವಾಗ್ಲೂ ನೋಡ್ತೀರಾ. ನೀವು ಮಾಡುವ ಉದ್ಯೋಗದಿಂದ, ವ್ಯಾಪಾರದಿಂದ, ಕೃಷಿ ವ್ಯವಸಾಯದಿಂದ ಖಂಡಿತವಾಗ್ಲೂ. ಅದೇ ಏನನ್ನ ಶನಿಗ್ರಹ ಲಗ್ನದಲ್ಲಿ ಮೇಷ ಲಗ್ನನೇ ಆಗಿ ಲಗ್ನದಲ್ಲೇ ಶನಿ ನೀಚನಾಗಿದ್ದು ಅಥವಾ 8ನೇ ಮನೆಯಲ್ಲಿ ಅಥವಾ 12ನೇ ಮನೆಯಲ್ಲಿ ಕುತ್ಕೊಂಡಿದ್ದರೆ ಖಂಡಿತವಾಗ್ಲೂ ಲಗ್ನದಲ್ಲಿ ಯಾರಿಗೆ ಶನಿ ಮೇಷ ಲಗ್ನದಲ್ಲೇ ಕುಂತಿರುತ್ತೋ ಶನಿ ನೀಚನಾಗಿ ಇದ್ರದ್ದು ದಶಾ ನಡೀತು ಅಂತಂದರೆ ಸಿಕ್ಕಾಬಟ್ಟೆ ಅಹಂಕಾರ ಬರುತ್ತೆ, ದುರಹಂಕಾರ ಬರುತ್ತೆ. ನಾನು ನನ್ನ ಮಾತೆ ನನ್ನಿಂದನೇ ಎಲ್ಲ ಅಂತ ಮೆರಿತಾ ಇರ್ತಾರೆ. ಇನ್ನು 8ನೇ ಮನೆ 12ನೇ ಮನೆಗೆ ಬಂದುಬಿಟ್ರೆ ಖಂಡಿತವಾಗ್ಲೂ ಹಣಕಾಸಿನ ಸಮಸ್ಯೆ, ಸಾಲಬಾಧೆ, ಅನಾರೋಗ್ಯದ ಸಮಸ್ಯೆಗಳು, ಸಡನ್ ಕಷ್ಟಗಳು ಬರೋದು, ಆಕ್ಸಿಡೆಂಟ್ಸ್ಗಳು, ಅಪಘಾತಗಳು, ಪದೇ ಪದೇ ಆಸ್ಪತ್ರೆಗೆ ಹೋಗ್ತಾ ಇರೋದು, ಕೈ ಸಾಲುಗಳು, ಬಡ್ಡಿ ಸಾಲುಗಳು, ಸಾಲಬಾಧೆಗಳಿಗೆ ಸಿಗಾಕೋಣ ಚಾನ್ಸಸ್ ಖಂಡಿತವಾಗ್ಲೂ ಮೇಜರಾಗಿ ಇದ್ದೇ ಇರುತ್ತೆ. ಸೊ ನಿಮ್ಗೇನ ಈ ದಶಾ ನಡೀತು ಅಂತಂದರೆ ತುಂಬ ಕಷ್ಟ. ಎಸ್ಪೆಷಲಿ ವೃಷಭ ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ಮಕರ ರಾಶಿಯವರಿಗೆ ನಿಮ್ಮ ಜಾತಕದಲ್ಲಿ ಶನಿಗ್ರಹ ಲಗ್ನದಿಂದ 2ನೇ ಮನೆ ಅಥವಾ 11ನೇ ಮನೆ ಮಕರ ರಾಶಿ ಅಥವಾ ಕುಂಭ ರಾಶಿ ಅಥವಾ ತುಲಾ ರಾಶಿಯಲ್ಲಿ ಇದ್ದರೆ 2025ರಲ್ಲಿ ಖಂಡಿತವಾಗ್ಲೂ ನಿಮಗೆ ವಿಪರೀತ ಧನಯೋಗ ಖಂಡಿತವಾಗ್ಲೂ ಆಗೇ ಆಗುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಖಂಡಿತವಾಗ್ಲೂ ಈಡೇರೇ ಇರುತ್ತೆ. ಯಾಕೆಂದರೆ ಶನಿ ಆ ಮನೆಯಲ್ಲಿ ಕುತ್ಕೊಂಡು ನಿಮಗೆ ಆ ದಶಾ ನಡೀತು ಅಂತಂದರೆ, ಭುಕ್ತಿಗಳಲ್ಲಿ ಬಂತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ವಿಪರೀತ ದುಡ್ಡು ಬಂದೇ ಬರುತ್ತೆ. ನೋಡಿ, ಮನುಷ್ಯನಿಗೇನು ಬೇಕಾಗಿರೋದು? ಮೊದಲು ಆರೋಗ್ಯ ಬೇಕು, ದುಡ್ಡು ಬೇಕು. ಆರೋಗ್ಯ, ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ ಕಲಿಯುಗದಲ್ಲಿ. ಇವೆರಡು ಚೆನ್ನಾಗಿದ್ದುಬಿಟ್ರೆ ಕಲಿಯುಗದಲ್ಲಿ ಮನುಷ್ಯ ಏಳ್ಗೆ ಅಭಿವೃದ್ಧಿಗಳು ಖಂಡಿತವಾಗ್ಲೂ ಹೋಗ್ತಾನೆ. ನಮಸ್ಕಾರ.